ಇಂದು ದೇವರ ನಿಯಮ ಮತ್ತು ಸಬ್ಬತ್ ದಿನದ ಆಜ್ಞೆ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ಒಟ್ಟಿಗೆ ದೇವರ ವಾಕ್ಯವನ್ನು ಅಧ್ಯಯಿಸೋಣ. ಇಂದು ದೇವರ ಅನೇಕ ನಿಯಮಗಳಲ್ಲಿ ಸಬ್ಬತ್ ನಿಯಮವು ಎಷ್ಟು ಅಮೂಲ್ಯವಾದುದು ಎಂಬುದನ್ನು ಸತ್ಯವೇದದ ಮೂಲಕ ದೃಢಪಡಿಸಿಕೊಳ್ಳೋಣ. ಮತ್ತಾಯನು ಅಧ್ಯಾಯ 13 ವಚನ 34 ನೋಡೋಣ. ಯೇಸು ಈ ಮಾತುಗಳನ್ನೆಲ್ಲ ಜನರ ಗುಂಪುಗಳಿಗೆ ಸಾಮ್ಯರೂಪವಾಗಿ ಹೇಳಿದನು, ಸಾಮ್ಯವಿಲ್ಲದೆ ಒಂದನ್ನು ಹೇಳಲಿಲ್ಲ. ಹೀಗೆ ನಾನು ಬಾಯಿದೆರೆದು ಸಾಮ್ಯರೂಪವಾಗಿ ಉಪದೇಶಿಸುವೆನು, ಲೋಕಾದಿಯಿಂದ ಮರೆಯಾಗಿದ್ದವುಗಳನ್ನು ಹೊರಪಡಿಸುವೆನು ಎಂದು ಒಬ್ಬ ಪ್ರವಾದಿಯ ಮುಖಾಂತರ ನುಡಿದ ಮಾತು ನೆರವೇರಿತು. ಮತ್ತಾಯನು ಅಧ್ಯಾಯ 13 ಮೂಲಕ ದೇವರು ನಮಗೆ ಬಹಳ ಮುಖ್ಯವಾದ ಸಾಮ್ಯವನ್ನು ಕಲಿಸಿದ್ದಾರೆ. ಹಣಜಿಯ ಸಾಮ್ಯವು ವಚನ 24ರಿಂದ ಪ್ರಾರಂಭವಾಗುವುದಿಲ್ಲವೇ? ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದೇನೆಂದರೆ ಪರಲೋಕರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ್ದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋದಿಯ ನಡುವೆ ಹಣಜಿ ಬಿತ್ತಿ ಹೋದನು. ಗೋದಿಯು ಬೆಳೆದು ಫಲಕ್ಕೆ ಬಂದಾಗ ಹಣಜಿ ಸಹ ಕಾಣಬಂತು. ಆಗ ಯಜಮಾನನ ಆಳುಗಳು ಅವನ ಬಳಿಗೆ ಬಂದು, ಅಯ್ಯ, ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದೆಯಲ್ಲ, ಹಣಜಿ ಎಲ್ಲಿಂದ ಬಂತು ಎಂದು ಕೇಳಲು, ಅವನು, ಇದು ಒಬ್ಬ ವೆರಿ ಮಾಡಿದ ಕೆಲಸ ಅನ್ನಲಾಗಿ ಆಳುಗಳು ಅವನನ್ನು, ಹಾಗಾದರೆ ನಾವು ಅದನ್ನು ಆರಿಸಿ ತೆಗೆಯೋಣ ಎಂದು ಕೇಳಲು, ಹಣಜಿಯ ಸಾಮ್ಯವನ್ನು ಯೇಸು ಹೇಗೆ ಅರ್ಥೈಸುತ್ತಾರೆಂದು ನೋಡೋಣ. ಅದನ್ನು ಬಿತ್ತುವ ವೈರಿ ಅಂದರೆ ಸೈತಾನನು, ಸುಗ್ಗೀಕಾಲ ಅಂದರೆ ಯುಗದ ಸಮಾಪ್ತಿ, ಕೊಯ್ಯುವವರು ಅಂದರೆ ದೇವದೂತರು. ಹೀಗಿರಲಾಗಿ ಹೇಗೆ ಹಣಜಿಯನ್ನು ಆರಿಸಿ ತೆಗೆದು ಸುಟ್ಟು ಬಿಡುತ್ತಾರೋ ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ನಡೆಯುವುದು. ಮನುಷ್ಯಕುಮಾರನು ತನ್ನ ದೂತರನ್ನು ಕಳುಹಿಸುವನು, ಅವರು ಆತನ ರಾಜ್ಯದೊಳಗಿಂದ ಎಲ್ಲಾ ಕಂಟಕರನ್ನು ಅಧರ್ಮಿಗಳನ್ನು ಕೂಡಿಸಿ ಬೆಂಕಿಕೊಂಡದಲ್ಲಿ ಹಾಕುವರು, ಅಲ್ಲಿ ಗೋಳಾಟವೂ ಕಟ್ಕಟನೆ ಹಲ್ಲುಕಡಿಯೋಣವೂ ಇರುವವು. ಅಂತಿಮವಾಗಿ ಈ ವೈರಿಯಾದ ಸೈತಾನನು ಲೋಕದೊಳಗೆ ಅಧರ್ಮವನ್ನು ಬಿತ್ತಿದನು. ದೇವರ ನಿಯಮಗಳನ್ನು ಕೈಗೊಳ್ಳದಂತೆ ನಮ್ಮನ್ನು ತಡೆಯುವುದೇ ಅಧರ್ಮವನ್ನು ಬಿತ್ತುವ ಉದ್ದೇಶವಲ್ಲವೇ? ಅಂತಿಮವಾಗಿ ಈ ಅಧರ್ಮದ ಪ್ರಚಾರದಿಂದಾಗಿ ಲೋಕದಲ್ಲಿ ಹಲವಾರು ಜನರು ದೇವರ ಸೇವೆ ಮಾಡುವುದಾಗಿ ಹೇಳಿಕೊಳ್ಳುತ್ತಾ ದೇವರ ನಿಯಮವಲ್ಲದ ಹಣಜಿಗಳ ಅಧರ್ಮವನ್ನು ಅಭ್ಯಾಸ ಮಾಡುತ್ತಿದ್ದಾರೆ. ಈ ಕಾರಣದಿಂದಲೇ ದೇವರು ಅಂತಹ ಜನರನ್ನು ಒಟ್ಟುಗೂಡಿಸಿ ಉರಿಯುವ ಕುಲುಮೆಗೆ ಎಸೆಯುವ ನ್ಯಾಯತೀರ್ಪಿನ ದಿನವನ್ನು ನೇಮಿಸಿದರು. ದೇವರು ಅವುಗಳನ್ನು ಕಿತ್ತು ಉರಿಯುವ ಕುಲುಮೆಗೆ ಎಸೆಯುತ್ತಾರೆ ಎಂದು ಹೇಳಿದ ಈ ದೃಶ್ಯದಿಂದಲೇ ಅವರು ಅಧರ್ಮವನ್ನು ಮಾಡುವುದರಿಂದ ದೇವರ ನಿಯಮಗಳನ್ನು ಕೈಗೊಳ್ಳುವುದು ನಿತ್ಯ ಪರಲೋಕರಾಜ್ಯವನ್ನು ಪ್ರವೇಶಿಸಲು ಯೋಗ್ಯವಾದ ನಂಬಿಕೆಯನ್ನು ಹೊಂದಲು ನಮಗೆ ಕಾರಣವಾಗಬಹುದು ಎಂಬುದನ್ನು ನಾವು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು. ದೇವರ ನಿಯಮಗಳು ನಮಗೆ ಇಷ್ಟು ಮುಖ್ಯವಾದವುಗಳಾಗಿರುವುದರಿಂದ ಯೇಸು ಮತ್ತೊಮ್ಮೆ ಅವುಗಳ ಮಹತ್ವವನ್ನು ಉಲ್ಲೇಖಿಸಿದರು. ನಾವು ಪರಲೋಕರಾಜ್ಯವನ್ನು ಪ್ರವೇಶಿಸುವ ಮತ್ತು ಪ್ರವೇಶಿಸದವರ ನಡುವೆ ವ್ಯತ್ಯಾಸವನ್ನು ತೋರಿಸುವ ಮತ್ತಾಯನು ಅಧ್ಯಾಯ 7 ವಚನ 21 ನೋಡೋಣ. ನನ್ನನ್ನು ಸ್ವಾಮೀ ಸ್ವಾಮೀ ಅನ್ನುವವರೆಲ್ಲರೂ ಪರಲೋಕರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕರಾಜ್ಯಕ್ಕೆ ಸೇರುವನು. ನಾವು ದೇವರನ್ನು ನಂಬುತ್ತೇವೆ ಮತ್ತು ಪರಲೋಕರಾಜ್ಯವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ ಎಂದು ಹೇಳಿದರೆ ನಮ್ಮ ನಂಬಿಕೆಯೆಲ್ಲವೂ ವ್ಯರ್ಥ. ಅದು ಎಷ್ಟು ವಿಷಾದಕರವಾಗಿರಬೇಕು. ವಚನ 22 ಮುಂದುವರಿಸೋಣ. ಸ್ವಾಮೀ ಸ್ವಾಮೀ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದೂ ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅವರು ಏನನ್ನು ಅಭ್ಯಾಸ ಮಾಡುತ್ತಾರೆ? ಅವರು ಅಧರ್ಮವನ್ನು ಅಭ್ಯಾಸಿಸುವರು. ಪರಲೋಕರಾಜ್ಯವು ಯೇಸು ನೆಲೆಸುವ ಸ್ಥಳವಾಗಿದೆ. ಹಾಗಾಗಿ ಆತನು ಈ ಜನರು ಪರಲೋಕರಾಜ್ಯವನ್ನು ಪ್ರವೇಶಿಸುವುದನ್ನು ತಡೆಯುತ್ತಿದ್ದಾರೆ. ಈ ದೃಶ್ಯವು ಮತ್ತಾಯನು 13ರಲ್ಲಿ ನಾವು ಓದಿದಂತೆ ಅಧರ್ಮವನ್ನು ಅಭ್ಯಾಸಿಸುವವರು ನರಕದ ನಿತ್ಯ ಬೆಂಕಿಗೆ ಎಸೆಯಲಾಗುವುದು ಎಂದು ಮತ್ತೊಮ್ಮೆ ನೆನಪಿಸುತ್ತದೆ. ಹಾಗಾದರೆ ನಮ್ಮ ನಂಬಿಕೆಯ ಜೀವನದಲ್ಲಿ ದೇವರ ನಿಯಮ ಎಷ್ಟು ಮುಖ್ಯ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲವೇ? ನಾವು ಎಂದಿಗೂ ದೇವರ ನಿಯಮವನ್ನು ನಿರ್ಲಕ್ಷಿಸುವವರಾಗಬಾರದು. ಅದು ಚಿಕ್ಕದಾಗಿ ಕಂಡರೂ ಖಂಡಿತವಾಗಿ ದೇವರು ನಮಗೆ ನೀಡಿರುವ ನಿಯಮಗಳನ್ನು ಹೇಗೆ ಕೈಗೊಳ್ಳಬೇಕೆಂದು ತಿಳಿದಿರುವವರಾಗಬೇಕು.
ಇಂದು 10 ಆಜ್ಞೆಗಳಲ್ಲಿ 4ನೆಯ ಆಜ್ಞೆಯಾದ ಸಬ್ಬತ್ ದಿನದ ನಿಯಮವನ್ನು ಪರಿಶೀಲಿಸೋಣ. ವಿಮೋಚನಕಾಂಡ ಅಧ್ಯಾಯ 20 ವಚನ 8ರ ಬೋಧನೆಯನ್ನು ನೋಡೋಣ. ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ಯೆಶಾಯನು ಅಧ್ಯಾಯ 56 ತೆಗೆಯುವ ಮೂಲಕ ದೇವರು ನಮಗೆ ನೀಡಿದ ಸಬ್ಬತ್ ದಿನದ ಆಜ್ಞೆಯ ಆಶೀರ್ವಾದವನ್ನು ಸಹ ಪರಿಶೀಲಿಸೋಣ. ಅಧ್ಯಾಯ 56 ವಚನ 1 ನೋಡೋಣ. ಯೆಹೋವನು ಹೀಗನ್ನುತ್ತಾನೆ, ನ್ಯಾಯವನ್ನು ಅನುಸರಿಸಿರಿ, ಧರ್ಮವನ್ನು ಆಚರಿಸಿರಿ, ಏಕೆಂದರೆ ನನ್ನ ವಿಮೋಚನ ಕ್ರಿಯೆಯು ಬೇಗನೆ ಬರುವುದು, ನನ್ನ ರಕ್ಷಣಧರ್ಮದ ಕಾರ್ಯವು ಶೀಘ್ರವಾಗಿ ವ್ಯಕ್ತವಾಗುವುದು. ಈ ವಿಧಿಯನ್ನು ಕೈಕೊಳ್ಳುವ ಮನುಷ್ಯನು ಧನ್ಯನು. ಇದನ್ನೇ ಭದ್ರವಾಗಿ ಹಿಡಿದು ಸಬ್ಬತ್ ದಿನವನ್ನು ಹೊಲೆ ಮಾಡದೆ ದೇವರ ದಿನವೆಂದು ಆಚರಿಸುತ್ತಾ ಯಾವ ಕೆಡಿಗೂ ಕೆಹಾಕದ ಮಾನವನು ಭಾಗ್ಯವಂತನು. ವಚನ 4 ನೋಡೋಣ. ಯೆಹೋವನು ಹೀಗನ್ನುತ್ತಾನೆ, ಸಬ್ಬತ್ ದಿನಗಳನ್ನು ನನ್ನ ದಿನಗಳೆಂದು ಆಚರಿಸಿ ನನಗೆ ಮೆಚ್ಚಿಕೆಯಾದದ್ದನ್ನು ಕೈಕೊಂಡು ನನ್ನ ಒಡಂಬಡಿಕೆಯನ್ನು ಭದ್ರವಾಗಿ ಹಿಡಿದುಕೊಂಡಿರುವ ನಪುಂಸಕರಿಗೆ ನನ್ನ ಪ್ರಾಕಾರಗಳೊಳಗೆ ನನ್ನ ಆಲಯದಲ್ಲಿ ಅವರ ಜ್ಞಾಪಕಾರ್ಥವಾಗಿ ಶಿಲೆಯನ್ನಿಟ್ಟು ಹೆಣ್ಣುಗಂಡು ಮಕ್ಕಳಿಗಿಂತ ಮೇಲಾದ ಹೆಸರುವಾಸಿಯನ್ನು ದಯಪಾಲಿಸುವೆನು. ಹೌದು, ಎಂದಿಗೂ ಅಳಿಯದ ಶಾಶ್ವತ ನಾಮವನ್ನು ಅನುಗ್ರಹಿಸುವೆನು. ಅನ್ಯದೇಶೀಯರಲ್ಲಿ ಯಾರು ಯೆಹೋವನೆಂಬ ನನ್ನನ್ನು ಅವಲಂಬಿಸಿ ಸೇವಿಸಿ ನನ್ನ ನಾಮವನ್ನು ಪ್ರೀತಿಸಿ ನನಗೆ ದಾಸರಾಗಿ ಸಬ್ಬತ್ ದಿನವನ್ನು ಹೊಲೆ ಮಾಡದೆ ನನ್ನ ದಿನವೆಂದು ಆಚರಿಸಿ ನನ್ನ ಒಡಂಬಡಿಕೆಯನ್ನು ಭದ್ರವಾಗಿ ಹಿಡಿಯುತ್ತಾರೋ ಅವರೆಲ್ಲರನ್ನೂ ನಾನು ನನ್ನ ಪವಿತ್ರ ಪರ್ವತಕ್ಕೆ ಬರಮಾಡಿ ನನ್ನ ಪ್ರಾರ್ಥನಾಲಯದಲ್ಲಿ ಉಲ್ಲಾಸಗೊಳಿಸುವೆನು. ನನ್ನ ಯಜ್ಞವೇದಿಯಲ್ಲಿ ಅವರು ಅರ್ಪಿಸುವ ಸರ್ವಾಂಗಹೋಮಗಳು ಯಜ್ಞಗಳು ನನಗೆ ಮೆಚ್ಚಿಕೆಯಾಗುವವು. ನನ್ನ ಆಲಯವು ಎಲ್ಲಾ ಜನಾಂಗಗಳಿಗೂ ಪ್ರಾರ್ಥನಾಲಯವೆನಿಸಿಕೊಳ್ಳುವುದು. ಸಬ್ಬತ್ ದಿನದಲ್ಲಿ ತುಂಬ ಆಶೀರ್ವಾದ ಇರುವುದರಿಂದ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸಬ್ಬತ್ ದಿನದ ಒಡೆಯನಾಗಿ ಸಬ್ಬತ್ ದಿನವನ್ನು ಆಚರಿಸುವ ಮಾದರಿಯನ್ನು ತೋರಿಸಿದ್ದಾರೆ, ಅಲ್ಲವೇ? ಲೂಕನು ಅಧ್ಯಾಯ 4 ವಚನ 16 ನೋಡೋಣ. ಹೀಗಿರಲಾಗಿ ಆತನು ತಾನು ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಸಬ್ಬತ್ತಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕಾಗಿ ಎದ್ದು ನಿಂತನು. ಆಗ ಯೆಶಾಯನೆಂಬ ಪ್ರವಾದಿಯ ಗ್ರಂಥದ ಸುರುಳಿಯನ್ನು ಆತನ ಕೈಗೆ ಕೊಡಲಾಗಿ ಆತನು ಆ ಸುರುಳಿಯನ್ನು ಬಿಚ್ಚಿ ಮುಂದೆ ಹೇಳುವ ಮಾತು ಬರೆದಿರುವ ಸ್ಥಳವನ್ನು ಕಂಡು ಓದಿದನು. ಆ ಮಾತೇನೆಂದರೆ, ಕರ್ತನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಮನಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ ಕರ್ತನು ನೇಮಿಸಿರುವ ಶುಭವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಎಂಬುದು. ಯೇಸು ಸಬ್ಬತ್ ದಿನವನ್ನು ಸಹ ಆಚರಿಸಿದರು. ಇತ್ತೀಚಿನ ದಿನಗಳಲ್ಲಿ ಅನೇಕ ಸಭೆಗಳು ಭಾನುವಾರದ ಆರಾಧನೆಯನ್ನು ಆಚರಿಸುತ್ತವೆ. ಎಷ್ಟಾದರೂ ಅದು ದೇವರು ಆಜ್ಞಾಪಿಸಿದ ನಿಯಮವಲ್ಲ. ಇದು ಕ್ರೈಸ್ತ ಇತಿಹಾಸದಲ್ಲಿ ನಾವು ಕಂಡುಕೊಳ್ಳಬಹುದಾದ ವಿಷಯವಾಗಿದೆ. ರೋಮ್ನಲ್ಲಿ ಸೂರ್ಯದೇವನನ್ನು ಆರಾಧಿಸುವ ಧರ್ಮವು ಕ್ರೈಸ್ತ ಧರ್ಮಕ್ಕೆ ಪ್ರವೇಶಿಸಿತು ಮತ್ತು ಸಭೆ ಸೂರ್ಯದೇವನ ಪವಿತ್ರ ದಿನವಾದ ಭಾನುವಾರವನ್ನು ದೇವರ ಆರಾಧನಾ ದಿನವೆಂದು ಸ್ವೀಕರಿಸಿತು. ಕ್ರಿಸ್ತ ಶಕ 321ರಲ್ಲಿ ರೋಮನ್ ಚಕ್ರವರ್ತಿ ಕಾನ್ಸ್ಟಂಟೈನ್ ಭಾನುವಾರವನ್ನು ಕಾನೂನುಬದ್ಧ ರಜಾದಿನವೆಂದು ಘೋಷಿಸಿದನು ಮತ್ತು ಅದು ಸಬ್ಬತ್ ದಿನವನ್ನು ನಿರ್ಮೂಲಗೊಳಿಸಲು ಕಾರಣವಾಯಿತು. ಇದನ್ನು ನಾವು ಇತಿಹಾಸದಲ್ಲಿ ದೃಢೀಕರಿಸಬಹುದು. ದೇವರು ಸತ್ಯವೇದದಲ್ಲಿ ತನ್ನ ನಿಯಮವಾಗಿ ಸ್ಥಾಪಿಸಿದ ಆರಾಧನಾ ದಿನವು ಸಬ್ಬತ್ ದಿನವಾಗಿದೆ. ಭಾನುವಾರ ಅಥವಾ ಶುಕ್ರವಾರದ ಉಲ್ಲೇಖವಿಲ್ಲ. ಖಂಡಿತ ನಾವು ಯಾವುದೇ ಸಮಯದಲ್ಲಿ ದೇವರಿಗೆ ಪ್ರಾರ್ಥಿಸಬಹುದು, ಸ್ತುತಿಗೀತೆಗಳನ್ನು ಹಾಡಬಹುದು ಮತ್ತು ಸತ್ಯವೇದದ ಅಧ್ಯಯನ ಮಾಡಬಹುದು, ಆದರೆ ಶನಿವಾರ ದೇವರು ತನ್ನ ಒಡಂಬಡಿಕೆಯ ಮೂಲಕ ಆಜ್ಞಾಪಿಸಿದ ಸಬ್ಬತ್ ದಿನವಾಗಿದೆ. ಇದನ್ನು ನಾವು ಹೇಗೆ ದೃಢೀಕರಿಸಬಹುದು? ಲೂಕನು ಅಧ್ಯಾಯ 23 ವಚನ 50 ನೋಡೋಣ. ಅರಿಮಥಾಯವೆಂಬ ಯೆಹೂದ್ಯರದೊಂದು ಪಟ್ಟಣದ ಒಬ್ಬ ಮನುಷ್ಯನಿದ್ದನು. ಅವನ ಹೆಸರು ಯೋಸೇಫನು. ಅವನು ಹಿರಿಸಭೆಯವನು, ಉತ್ತಮನೂ ಸತ್ಪುರುಷನೂ, ದೇವರ ರಾಜ್ಯವನ್ನು ಎದುರು ನೋಡುತ್ತಿದ್ದವನು. ಅವನು ಹಿರಿಸಭೆಯವರ ಆಲೋಚನೆಗೂ ಕೃತ್ಯಕ್ಕೂ ಸಮ್ಮತಿಪಟ್ಟಿರಲಿಲ್ಲ. ಅವನು ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ತನಗೆ ಕೊಡಿಸಬೇಕೆಂದು ಬೇಡಿಕೊಂಡು ಅದನ್ನು ಇಳಿಸಿ ನಾರುಮಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೋಡಿದ್ದ ಸಮಾಧಿಯಲ್ಲಿ ಇಟ್ಟನು. ಅದರಲ್ಲಿ ಅದುವರೆಗೆ ಯಾರನ್ನೂ ಮಲಗಿಸಿರಲಿಲ್ಲ. ಆ ದಿನವು ಸೌರಣೆಯ ದಿನವಾಗಿತ್ತು ಮತ್ತು ಸಬ್ಬತ್ತಿನ ಪ್ರಾರಂಭವಾಗುವುದಕ್ಕೆ ಸ್ವಲ್ಪ ಹೊತ್ತು ಮಾತ್ರ ಇತ್ತು. ಸಿದ್ಧತೆಯ ದಿನವು ಸಬ್ಬತ್ ದಿನದ ಹಿಂದಿನ ದಿನವಾದ ಶುಕ್ರವಾರವನ್ನು ಸೂಚಿಸುತ್ತದೆ. ಹೀಗಿರುವಲ್ಲಿ ಗಲಿಲಾಯದಿಂದ ಆತನ ಸಂಗಡ ಬಂದಿದ್ದ ಸ್ತ್ರೀಯರು ಜೊತೆಯಲ್ಲಿ ಹಿಂದೆಯೇ ಹೋಗಿ ಆ ಸಮಾಧಿಯನ್ನು ಆತನ ದೇಹವನ್ನಿಟ್ಟ ರೀತಿಯನ್ನು ನೋಡಿ ಹಿಂತಿರುಗಿ ಬಂದು ಪರಿಮಳ ದ್ರವ್ಯಗಳನ್ನು ಸುಗಂಧ ತೈಲವನ್ನು ಸಿದ್ಧಮಾಡಿಕೊಂಡರು. ಶುಕ್ರವಾರ ಅಂದರೆ ಸಿದ್ಧತೆಯ ದಿನದಂದು ಯೇಸುವನ್ನು ಶಿಲುಬೆಗೇರಿಸಲಾಯಿತು ಮತ್ತು ವಾರದ ಮೊದಲ ದಿನದಂದು ಆತನು ಪುನರುತ್ಥಾನಗೊಂಡರು. ಈ ಕಾರಣದಿಂದಲೇ ಇಡೀ ಲೋಕ ಅವರ ಪುನರುತ್ಥಾನದ ದಿನವನ್ನು ಭಾನುವಾರವೆಂದು ಗುರುತಿಸುತ್ತದೆ.
ಹೀಗಾಗಿ ಸ್ತ್ರೀಯರು ಆಜ್ಞೆಗೆ ವಿಧೇಯರಾಗಿ ಸಬ್ಬತ್ ದಿನದಂದು ಆರಾಧನೆಯನ್ನು ಮುಂದುವರೆಸಿದರು ಮತ್ತು ದೇವರನ್ನು ಗೌರವಿಸಲು ಸಮಯವನ್ನು ಕಳೆದರು. ಅಧ್ಯಾಯ 24 ವಚನ 1 ನೋಡೋಣ. ಆ ಸ್ತ್ರೀಯರು ಸಬ್ಬತ್ ದಿನದಲ್ಲಿ ಧರ್ಮನಿಯಮದ ಪ್ರಕಾರ ವಿಶ್ರಮಿಸಿಕೊಂಡು ವಾರದ ಮೊದಲನೆಯ ದಿವಸದಲ್ಲಿ ಇನ್ನೂ ಮೊಬ್ಬಿರುವಾಗ ತಾವು ಸಿದ್ಧಮಾಡಿದ್ದ ಸುಗಂಧದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು. ಸಮಾಧಿಗೆ ಮುಚ್ಚಿದ್ದ ಕಲ್ಲು ಅಲ್ಲಿಂದ ಉರುಳಿಸಲ್ಪಟ್ಟಿರುವುದನ್ನು ಕಂಡು ಒಳಕ್ಕೆ ಹೋಗಿ ನೋಡುವಲ್ಲಿ ಯೇಸು ಸ್ವಾಮಿಯ ದೇಹವೂ ಕಾಣಲಿಲ್ಲ. ಈ ವಿಷಯದಲ್ಲಿ ಅವರಿಗೆ ಗಲಿಬಿಲಿ ಉಂಟಾದಾಗ ಹೊಳೆಯುವ ಉಡುಪನ್ನು ಧರಿಸಿದ್ದ ಇಬ್ಬರು ಪುರುಷರು ಅಕಸ್ಮಾತ್ತಾಗಿ ಅವರ ಬಳಿಯಲ್ಲಿ ನಿಂತುಕೊಂಡರು. ಆ ಸ್ತ್ರೀಯರು ಭಯ ಹಿಡಿದವರಾಗಿ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬೋಗಿಸಿಕೊಂಡಿರುವಾಗ ಆ ಪುರುಷರು ಅವರಿಗೆ, ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು? ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. ಹಾಗಾದರೆ ಯೇಸು ಪುನರುತ್ಥಾನಗೊಂಡ ದಿನವು ವಾರದ ಮೊದಲ ದಿನವಾಗಿದೆ. ಸತ್ಯವೇದದಲ್ಲಿ ವಿವರಿಸಿದಂತೆ ಭಾನುವಾರವು ವಾರದ ಮೊದಲ ದಿನಕ್ಕೆ ಹೊಂದಿಕೆಯಾಗುವುದರಿಂದ ಅದು ಎಂದಿಗೂ ಸಬ್ಬತ್ ದಿನವಾಗಲು ಸಾಧ್ಯವಿಲ್ಲ. ಈ ಸಬ್ಬತ್ ದಿನದಂದು ದೇವರು ನಮಗೆ ಏನನ್ನು ಆಜ್ಞಾಪಿಸಿದರು? ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ದೇವರು ಅದನ್ನು ಪವಿತ್ರ ದಿನವೆಂದು ಘೋಷಿಸಿದರು. ನೀವು ಮತ್ತು ನಾನು ದೇವರ ನಿಯಮಗಳನ್ನು ಉನ್ನತ ಮಟ್ಟದಲ್ಲಿ ಕೈಗೊಳ್ಳಬೇಕು. ನಾವು ಈ ನಿಯಮವನ್ನು ಕಳೆದುಕೊಂಡರೆ ಅದು ನಮ್ಮನ್ನು ಪರಲೋಕರಾಜ್ಯಕ್ಕೆ ಮುನ್ನಡೆಸುವ ಹಗ್ಗವನ್ನು ಬಿಡುವುದಕ್ಕಿಂತ ಭಿನ್ನವಾಗಿಲ್ಲ. ಈ ಸರಿಯಾದ ಹಾದಿಯಲ್ಲಿ ನಮ್ಮನ್ನು ಮುನ್ನಡೆಸಿದ್ದಕ್ಕಾಗಿ ನಾವೆಲ್ಲರೂ ತಂದೆ ದೇವರು ಮತ್ತು ತಾಯಿ ದೇವರಿಗೆ ಶಾಶ್ವತ ಮಹಿಮೆ, ಸ್ತುತಿ ಮತ್ತು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಭಾನುವಾರದ ಆರಾಧನೆಯನ್ನು ತಿಳಿಯದೆ ಆಚರಿಸುವವರಿಗೆ ಸಬ್ಬತ್ ದಿನವು ದೇವರ ಪವಿತ್ರ ದಿನ ಎಂಬ ಸಂದೇಶವನ್ನು ನೀವು ಮತ್ತು ನಾನು ಸರಿಯಾಗಿ ಹರಡಬಹುದೆಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಗಿಸಲು ಬಯಸುತ್ತೇನೆ. ಧನ್ಯವಾದಗಳು.